ಮಾಡಿರ್ತಕ್ಕಂಥ ಯಾರ ಗಮನಕ್ಕೂ ತಂದಿಲ್ಲ. ಇದು ಏನೋ ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಮಾಡಿದೆ ಅನ್ನೋ ರೀತಿ ಬಿಂಬಿಸೋಕ್ಕೋಸ್ಕರ ಈ ರೀತಿ ಯಾರ್ದೋ ಮಾತು ಕೇಳ್ಕೊಂಡು ಅಧಿಕಾರಿಗಳು ಮಾಡಿದ್ದಾರೆ. ಯಾರು ಕೆಳ ಹಂತದವ್ರು ಹೇಳಿದ್ದಾರೆ ಅಂತ ಮಾತ್ರಕ್ಕೆ ನಮ್ಮ ಆಯುಕ್ತರಿಗೆ ಇದು ಗಮನಕ್ಕೆ ಬರಬೇಕಿತ್ತು. ಅವರು ಬುದ್ಧಿವಂತಿಕೆ ಇದರಲ್ಲಿ ಉಪಯೋಗಿಸ್ಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿದೆ, ಇದೆಲ್ಲ ಬೇಡ, ಒಂದು ಪ್ರಕಟಣೆ ಕರೆಯೋದ, ಒಂದು ಜನಕ್ಕೂ ಕೇಳ್ಬಿಟ್ಟು ಒಂದಷ್ಟು ಜನ ಹೋರಾಟಗಾರರಿಗೆ ಅಥವಾ ಜನಪ್ರತಿನಿಧಿ ಕರೆದು ಮಾಡಬೇಕಾಗಿತ್ತು. ಇವರು ಏಕಾಏಕಿ ಮಾಡಿರ್ತಕ್ಕಂಥದ್ದು ನಮ್ಮ ವಿರೋಧ ಇದೆ. ಶಾಸಕರುಗಳು ಗಮನಕ್ಕೆ ಏನು ಬಂದಿದೆಯೋ ನಮಗೂ ಗೊತ್ತಿಲ್ಲ. ಆದರೂ ಕೂಡ ಇದು ಏನು 9.5 ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಅದೇನೇ ಸುಮ್ಮನೆ ಒಂದು 15-20 ಸಾವಿರದಲ್ಲಿ ಇದನ್ನು ಒಂದು ಕಮೋಡ್ ಹಾಕೋ ಮುಖಾಂತರ ಕಾಂಪೌಂಡ್ಗೆ ಪರಿಹಾರ ಕೊಡ್ಬೋದಾಗಿತ್ತು. ಒಂದೊಂದು ಕಮೋಡ್ ಹಾಕ್ಬಿಟ್ಟು ಯಾರು ಒಂದು ಹೋಮ್ ಗಾರ್ಡ್ನ ಇಟ್ಬಿಟ್ಟು ಫ್ರೀಯಾಗಿ ಕೊಡ್ಬೋದಾಗಿತ್ತು. ಎಲ್ಲಿಂದನೋ ಬರ್ತಾರೆ, ಇಡೀ ರಾಜ್ಯದಿಂದ ಬರ್ತಾರೆ ಮೈಸೂರಿಗೆ. ಪಾಪ ವಯಸ್ಸಾದವ್ರು ಇರ್ತಾರೆ, ಎಲ್ರಿಗೂ ಬಸ್ ನಿಲ್ದಾಣ ಆಗೋದಿಲ್ಲ ಒಳಗಡೆ ಹೋಗೋಕ್ಕೆ. ಇವ್ರು ಈ ರೀತಿ ಮಾಡೋದಾಗಿತ್ತು. ಆದರೆ ಇಷ್ಟು ಖರ್ಚು ಮಾಡಿಬಿಟ್ಟು ಮಾಡಿರ್ತಕ್ಕಂಥದ್ದು ಇದೊಂದು ಅವೈಜ್ಞಾನಿಕ. ಸರ್, ಅದೇ ಕಾಂಪೌಂಡ್ಗೆ ಇನ್ನೊಂದು ಕಾಂಪೌಂಡ್ ಹೊಸ್ದಾಗಿ ಕಟ್ಬಿಟ್ಟು ಅದಕ್ಕೊಂದು ಕಮೋಡ್ಗಳು ಫಿಕ್ಸ್ ಮಾಡಿಬಿಟ್ಟು ಪರ್ಯಾಯವಾಗಿ ಮಾಡ್ಬೋದಾಗಿತ್ತು. ಒಂದು 20-30 ಸಾವಿರ, ಒಂದು 50 ಸಾವಿರನೇ ಹೋಗ್ಲಿ ಬಿಡಿ, ಅಷ್ಟರಲ್ಲಿ ಆಗ್ತಾಯಿತ್ತು. ಅಂಥ ಯೋಜನೆಗೆ ಇವರು 9.5 ಲಕ್ಷ ಖರ್ಚು ಮಾಡಿದಾರಲ್ಲ. ಯಾರ ಮನೆ ದುಡ್ಡಿದು? ಸಾರ್ವಜನಿಕರ ದುಡ್ಡು ವಿನಾಕಾರಣ ಈ ರೀತಿ ಅವೈಜ್ಞಾನಿಕವಾಗಿ ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥದ್ದು ಭಾಳ ಬೇಸರ ಆಗಿದೆ. ಮುಂದೆನಾರು ನಗರ ಪಾಲಿಕೆಯವರು ಬುದ್ಧಿ ಕಲಿಬೇಕು. ಈಗ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು. ಯಾರು ಮಾಡಿದಾರೋ ಅದು ಕರೆದು ಅವ್ರಿಗೆ ಇನ್ನೊಂದು ಸಲ ಸಭೆ ಕರಿಬೇಕು. ನಮ್ಮ ಹೋರಾಟಗಾರನು ಸಭೆ ಕರಿಬೇಕು. ಮತ್ತು ಇನ್ಯಾವ ನಗರದಲ್ಲಿ ಯಾವ ಭಾಗದಲ್ಲೂ ಕೂಡ ಈ ರೀತಿ ಕಳಪೆ ಅವೈಜ್ಞಾನಿಕ ಯೋಜನೆಯನ್ನು ಮಾಡಲೇಬಾರ್ದು, ಈ ರೀತಿ ಸ್ಟೀಲ್ ಯೋಜನೆ ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ತೇಜಸ್ವಿ ನಾಗಲಿಂಗಸ್ವಾಮಿ, ಕನ್ನಡ ಕ್ರಾಂತಿ ದಳ ಅಧ್ಯಕ್ಷ.